ಗಣೇಶ ಪ್ರತಿಷ್ಠಾಪನೆ ಮಾಡುವವರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು, ಜೊತೆಗೆ ಕಡ್ಡಾಯವಾಗಿ ಅನುಮತಿ ಪಡೆದುಕೊಳ್ಳಬೇಕು ಎಂದು ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರು ಚಿತ್ತಾಪುರದಲ್ಲಿ ಹೇಳಿದ್ದಾರೆ. ಚಿತ್ತಾಪುರ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗಣೇಶ ಹಬ್ಬದ ಜೊತೆಗೆ ಈದ್ ಮಿಲಾದ್ ಹಬ್ಬವು ಒಟ್ಟಿಗೆ ಬಂದಿದೆ. ಹೀಗಾಗಿ ಎಲ್ಲರೂ ಸಂತೋಷದಿಂದ ಆಚರಿಸಬೇಕು. ಆಯಾ ಇಲಾಖೆಗಳ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ ಆಚರಿಸಬೇಕು. ಆದಷ್ಟು ಎಲ್ಲರೂ ನೈಸರ್ಗಿಕ ಪರಿಸರ ಸ್ನೇಹಿ ಗಣಪತಿಯನ್ನು ಬಳಸುವ ಮೂಲಕ ಪರಿಸರಕ್ಕೆ ಉತ್ತಮ ಕೊಡುಗೆ ನೀಡಬೇಕೆಂದು ಸಲಹೆಯನ್ನು ನೀಡಿದರು. ಪಟ್ಟಣದ ಎಲ್ಲ ಗಣೇಶೋತ್ಸವ ಮಂಡಳಿಯವರು ವಿಸರ್ಜನೆ ಮಾಡುವ ಸಮಯದಲ್ಲಿ ರೈಲು ನಿಲ್ದಾಣ ಹತ್ತಿರ ಸೇರಬೇಕು. ಅಲ್ಲಿಂದ ಒಟ್ಟಿಗೆ ಮೆರವಣಿಗೆ ಪ್ರಾರಂಭ ಮಾಡಬೇಕು. ಇದು ನೋಡಿಗರಿಗೂ ಆಕರ್ಷವಾಗಿ ಕಾಣಲಿದೆ. ಇದನ್ನು ಎಲ್ಲರೂ ಪಾಲಿಸಿ ಜನರು ಪೊಲೀಸರ ಇಲಾಖೆಗೆ ಕೈ ಜೋಡಿಸಿ ಎಂದು ಅವರು ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಕ್ರೈಮ್ PSI ಚಂದ್ರಮಪ್ಪ, ಪುರಸಭೆ ಅಧಿಕಾರಿ ಲೋಹಿತ್ ಕಟ್ಟಿಮನಿ, ಅಗ್ನಿಶಾಮಕ ಅಧಿಕಾರಿ ಮಾಣಿಕ್, ಪುರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾಳಗಿ, ಮುಖಂಡರಾದ ನಾಗರೆಡ್ಡಿ ಗೋಪ್ಸೇನ್, ಗೋಪಾಲನ್ ರಾಠೋಡ್, MA ರಶೀದ್, ಮಲ್ಲಿಕಾರ್ಜುನ್ ಪೂಜಾರಿ, ನಿಂಗಾರೆಡ್ಡಿ ಭೀಮನಳ್ಳಿ, ನಾಗಪ್ಪ ಕಲ್ಲಕ್, ನಾಗರಾಜ್ ರೇಷ್ಮೆ, ಸಂತೋಷ್ ಚೌಧರಿ, ಸುಭಾಷ್ ಜಾಧವ್, ಮಹೇಶ್ ಕಾಶಿ, ಖಾಜಾ ಬಾದಲ್, ಮಹಾಂತೇಶ್ ಬೊಮ್ಮನಳ್ಳಿ ಸೇರಿದಂತೆ ಅನೇಕರು ಹಾಜರಿದ್ದರು. ಅಣ್ಣಾರಾಯ್ ವಿವಣಿ RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ತಾವು ದಯವಿಟ್ಟು ಪರ್ಮಿಷನ್ ತೆಗೆದುಕೊಳ್ಳಿ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕಾಗುತ್ತೆ ನೀವು. ಯಾಕಂದ್ರೆ ಯಾವ ಗಣಪತಿ ಯಾವ ಸ್ಥಳದಲ್ಲಿ ಕೂಡುತ್ತೆ, ಎಷ್ಟು ದಿವಸ ಕೂಡಿಸ್ತೀರಿ, ಎಷ್ಟು ದಿವಸ ಆದ ನಂತರ ಎಲ್ಲಿ ವಿಸರ್ಜನೆ ಮಾಡ್ತೀರಿ ಅಂತ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟರೆ ನಮಗೆ ಅದಕ್ಕೆ ಅನುಗುಣವಾಗಿ ನಾವು ಆ ಬಂದೋಬಸ್ತನ್ನು ಹಾಕ್ಕೊಡ್ತೇವೆ. ಹಾಗೆ ಈಗಾಗಲೇ ಬಹಳಷ್ಟು ಜನ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ನಮ್ಮ ನಾಗರಾಜ್ ಸಾವ್ಕಾರ ಇರ್ಬೋದು, ನಮ್ಮ ಚಂದ್ರಶೇಖರ್ ಕಾಶಿ ಮಾಲಕರು ಇರ್ಬೋದು, ಕೆಲವು ವಿಚಾರಗಳನ್ನ ಹೇಳಿದರು. ಏನು ಅಂತಂದು ಹೇಳಿದ್ರೆ, ಒಂದೇ ರೀತಿಯಾದಂಥ ಒಂದು ಇದನ್ನ ಇಲ್ಲಿ ಹಿಂದೆ ಹಾಕಿತ್ತು. ಯಾಕೋ ಹೋದ ವರ್ಷ ಸ್ವಲ್ಪ ಬೇರೆ 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 ಕಡೆಯಿಂದ ವಿಸರ್ಜನೆಯ ಮೆರವಣಿಗೆಗಳನ್ನು ಆರಂಭ ಮಾಡಿದ್ರಿ ಅಂತಂದೇಳಿ ದಯವಿಟ್ಟು ನಾವು ಎಲ್ಲ ಗಣಪತಿ ಮಂಡಳಿಗಳಿಗೆ ಹೇಳ್ತೀವಿ. ಪೊಲೀಸ್ ವತಿಯಿಂದ ಎಲ್ಲ ಗಣೇಶ ವಿಸರ್ಜನೆಗಳು ರೈಲ್ವೆ ಸ್ಟೇಷನ್ನಿಂದ ಆರಂಭವಾಗಿ ಮುಖ್ಯ ರಸ್ತೆಯಲ್ಲಿ ನಾವು ಹಿಂದೇನು ಒಂದು ಸಂಪ್ರದಾಯ ಇತ್ತು ಅದೇ ರೀತಿಯಾದಂಥದ್ದು ಮಾಡಿದರೆ ಭಾಳ ಒಳ್ಳೆಯದು. ಯಾಕಂತಂದರೆ ನೀವು ಅದೇ ರೀತಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಎಲ್ಲೆಲ್ಲರೂ ಒಂದು ಹೋಗೋದು, ಎಲ್ಲೆಲ್ಲರೂ ಬರೋದು ಮಾಡಿದರೆ ಅದಕ್ಕೆ ಯಾವುದೋ ಒಂದು ಸರಿ ಬರೋದಿಲ್ಲ. ಈಗ ಯಾಕಂದ್ರೆ ನೋಡ್ರಿ, ರೈಲ್ವೆ ಸ್ಟೇಷನ್ ಆರಂಭ ಆಯ್ತು ಅಂದರೆ ನಮ್ಮ ಚಿತ್ತಾಪುರಕ್ಕೆ ಇರೋದೇ ಮುಖ್ಯ ರಸ್ತೆ ಚೆನ್ನಾಗಿದೆ. ಅದರಿಂದ ಆರಂಭ ಆಯ್ತು ಅಂದ್ರೆ ಯಾವುದು 5ನೇ ದಿವಸ ಇರ್ಬೋದು, 7ನೇ ದಿವಸ ಇರ್ಬೋದು, 11 ದಿವಸದ ಇರ್ಬೋದು, ಯಾವುದೇ 9 ದಿವಸದ ಇರ್ಬೋದು, ಎಲ್ಲವೂ ಸೇರಬೇಕು. ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಗ್ರೌಂಡ್ ಇದೆ, ಅಲ್ಲೆಲ್ಲ ಮೊದಲೇ ಬಂದು ಸೇರಬೇಕು. ಆಮೇಲೆ ಒಂದೊಂದು ಅಲ್ಲಿಂದ ಆರಂಭ ಆಯಿತು ಅಂತಂದಿದ್ರೆ ಭಾಳ ಚೆನ್ನಾಗಾಗುತ್ತೆ, ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ನಿಂತುಕೊಂಡ್ರೆ ಒಂದೇ ಸ್ಥಳದಲ್ಲಿ ಎಲ್ಲ ಗಣೇಶ ಪೆಂಡಲ್ಗಳನ್ನು ಕೂಡ ನೋಡ್ಬೋದು. ಮತ್ತೆ ಒಂದು ರೂಟು ಇತ್ತು ಅಂತಂದಿದ್ರೆ ಬೇರೆ ರಸ್ತೆಗಳು ಕೂಡ ಆರಾಮಾಗಿ ಫ್ರೀಯಾಗಿ ಇರ್ತವೆ. ಯಾರೇ ಹೋದ್ರೂ ಕೂಡ ಸಾರ್ವಜನಿಕರಿಗೆ ಅಡ್ಡಾಡ್ಲಿಕ್ಕೆ ಆಗಲಿ ಮತ್ತೊಂದಕ್ಕಾಗಲಿ ಎಲ್ಲದಕ್ಕೂ ಕೂಡ ಫ್ರೀ ಇರುತ್ತೆ. ಅದು ಸಾರ್ವಜನಿಕರಿಗೂ ಕೂಡ ಒಳ್ಳೆಯದಾಗುತ್ತೆ. ಜೊತೆಗೆ ಒಂದು ರೂಟದಲ್ಲಿ ಹೋಗೋದ್ರಿಂದ ಉಳಿದ ಏರಿಯಾಗಳು ಕೂಡ ಶಾಂತ ರೀತಿಯಿಂದ ಅವರು ಕೂಡ ಅವ್ರದೇ ಆದಂಥ ಒಂದು ಇದರಲ್ಲಿ ಇದು ಆಗ್ಬೋದು. ಹೀಗಾಗಿ ಆ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದನ್ನ ವ್ಯವಸ್ಥೆ ಮಾಡಿದೆ. ನೋಡ್ಲಿಕ್ಕೆ ಎಲ್ಲ ರೀತಿಯಿಂದ ಶೋಭೆ ತರ್ತಕ್ಕಂಥದ್ದು ಮತ್ತು ಎಲ್ಲ ದೃಷ್ಟಿಯಿಂದ ಒಳ್ಳೆಯದು ಅಂತಂದ್ರೆ ಎಲ್ಲ ಗಣೇಶ ವಿಸರ್ಜನಾ ಮೂರ್ತಿಗಳು ರೈಲ್ವೆ ಸ್ಟೇಷನ್ಗೆ ಬಂದು ಸೇರಬೇಕು. ಅದು ನಿಗದಿತ ಸಮಯ. ನಮ್ಮ PSI ಅವರು ಇದ್ರ ಬಗ್ಗೆ ಇನ್ನೊಂದಿಷ್ಟು ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ಮಾಡ್ತಾರೆ. ಗಣೇಶ ಮಂಡಳಿದು ಮಾಡ್ತಾರೆ, ಬೇರೆ 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 ವಿಚಾರಕ್ಕೆ ಸಂಬಂಧಪಟ್ಟಂತರೂ ಕೂಡ ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ಮಾಡ್ತಾರೆ. ಅವಾಗ ರೈಲ್ವೆ ಸ್ಟೇಷನ್ಗಿಂತ ಸೇರಿಕೊಂಡು ಆಮೇಲೆ ಅಲ್ಲಿಂದ ಆರಂಭ ಹೋಗೋದು ಬಹಳ ಸೂಕ್ತ. ತಾವೆಲ್ಲರೂ ಕೂಡ ಅದನ್ನೇ ನೀವು ಪಾಲನೆ ಮಾಡಬೇಕು ಅಂತಂದು ಹೇಳಿದ್ರೆ ನಮ್ದು ಕೂಡ ಒಂದು ಆಗ್ರಹ ಇದೆ. ನೀವು ಅದೇ ರೀತಿ ಮಾಡಬೇಕಾಗತ್ತೆ. ಅದೇ ರೀತಿ ನಮ್ಮ ಪೊಲೀಸರು ಕೂಡ ಅದನ್ನ ಎನ್ಫೋರ್ಸ್ ಮಾಡಿ ಅದನ್ನ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ.
ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.